ಎನ್ ಟಿ ಆರ್ ನೀಲ್, ಜೂನಿಯರ್ ಎನ್ ಟಿ ಆರ್ ಅವರ ಅಪ್ಕಮಿಂಗ್ ಸಿನಿಮಾ ಆ್ಯಂಡ್ ಪ್ರಶಾಂತ್ ನೀಲ್ ಅವರ ಅಪ್ಕಮಿಂಗ್ ಸಿನಿಮಾ. ಸಲಾರ್ ಆದಮೇಲೆ KGF 1 and 2 ಆದಮೇಲೆ ಎಲ್ಲೋದ್ರು ಪ್ರಶಾಂತ್ ನೀಲ್ ಅವರು. ಕನ್ನಡಕ್ಕಂತೂ ಬರಲಿಲ್ಲ, ತೆಲುಗುದಲ್ಲೇನೋ ಮಾಡ್ತಾ ಇದ್ದಾರಂತೆ. ಈಗ ಜೂನಿಯರ್ ಎನ್ ಟಿ ಆರ್ ಅವರು ಮಾಡ್ತಾ ಇದ್ದಾರೆ ಸಿನಿಮಾ. ನೆಕ್ಸ್ಟು ಮಹೇಶ್ ಬಾಬು ಅವ್ರಿಗೆ ಮಾಡ್ತಾರಂತೆ ಸಿನಿಮಾ. ಹಿಂಗೆಲ್ಲ ಕೇಳಿದ್ವಿ. ಆ್ಯಂಡ್ ಇವತ್ತು ಗ್ಲಿಮ್ಸ್ ನೋಡಿದ್ವಿ. ಸಿನಿಮಾದ ಹೆಸರು ಡ್ರ್ಯಾಗನ್ ಅಂತ. ಟೈಟಲ್ ಏನೋ ಒಳ್ಳೆ ಸೌಂಡಿಂಗಲ್ಲೇ ಇದೆ. ಓಕೆ, ಗ್ಲಿಮ್ಸ್ ಬಗ್ಗೆ ಹೇಳೋದಾದರೆ, ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಯಾಕೆ ಬಂದರು? 1947ನಲ್ಲಿ ಬ್ರಿಟಿಷ್ನವರು ನಮ್ಮ ದೇಶನ ಬಿಟ್ಟು ಹೋದ ಮೇಲೂ ಕೂಡ ಗಲಾಟೆ, ಜಗಳ, ವಾರ್ ಕ್ರಿಯೇಟ್ ಆಗುತ್ತೆ. ಯಾಕೆ ಕ್ರಿಯೇಟ್ ಆಯಿತು, ಏನಕ್ಕೆ, ಇದ್ರ ಕಾರಣ ಏನು ಅನ್ನೋವಂಥ ಒಂದಷ್ಟು ವಿಷಯಗಳನ್ನ ತಗೊಂಡು ಸಿನಿಮಾದ ಸ್ಟೋರಿ ಲೈನ್ ಮಾಡ್ಕೊಂಡಿದ್ದಾರೆ. ನಮ್ಮ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದಿದ್ದೇ ಏನೋ ಈ ಮಸಾಲೆ ಪದಾರ್ಥಗಳಿಗೋಸ್ಕರ, ಮಸಾಲೆ ಪದಾರ್ಥ ಮಾರೋದಕ್ಕೆ ಮತ್ತು ಇಲ್ಲಿಯ ಕೆಲವೊಂದು ವಿಚಾರಗಳು ಬಂದವರು ಯಾಕೆ ಹೋಗಲೇ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಓಪಿಯಮ್ ಅನ್ನೋ ಒಂದು ಡ್ರಗ್ನ ಗಿಡ ಅದು. ಸೊ ಸಾಕಷ್ಟು ವಿಷಯಗಳನ್ನ ಎತ್ಕೊಂಡು ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಇದು ಬೆಳೀತಾ ಇದ್ದಿದ್ದು ಅಫ್ಘಾನಿಸ್ತಾನಲ್ಲಿ ಸಾಕಷ್ಟು ಬೆಳೀತಾ ಇದ್ರಂತೆ. ಆ ವಿಷಯನ ಇಟ್ಕೊಂಡು ಅದನ್ನು ಮಾರಾಟ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಆದಂಥ ಕಂಪನಿಗಳು ಮತ್ತು ಬ್ರಿಟಿಷ್ ವಿಚಾರನೂ ಕರ್ಕೊಂಬರ್ತಾರೆ ಇಲ್ಲಿಗೆ. ಬ್ರಿಟಿಷ್ನವರ, ನಮ್ಮ ದೇಶದವರ, ಬ್ರಿಟಿಷವ್ರಿಗೂ ನಮಗೂ ನಡೆದಂಥ ಜಗಳಗಳ ಅದ್ರ ಮಧ್ಯೆ ಬಂದಂಥ ಒಬ್ಬ ಹೀರೋ ಆ್ಯಂಡ್ ಆಲ್ಸೋ ಅದರಲ್ಲೊಬ್ಬ ವಿಲನ್ನು. ಸೊ ಈ ಸ್ಟೋರಿ ಏನಾಗುತ್ತೆ, ಸ್ಟೋರಿ ಹೀರೋ ಆಗುತ್ತಾ ಅಥವಾ ಸಿನಿಮಾದಲ್ಲಿ ಇರೋ ಹೀರೋ ಆಗ್ತಾನ ಅಂತ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕು. ಸಿನಿಮಾ ರಿಲೀಸ್ ಆಗಿರೋದು ಬಂದ್ಬಿಟ್ಟು ಆಗ್ತಾ ಇರೋದು ಬಂದ್ಬಿಟ್ಟು 2027 June 11ಗೆ. ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಇದೇ ವರ್ಷನ ಅಂತ ನಾನು ಇನ್ನೇನಪ್ಪ ನೆಕ್ಸ್ಟ್ ಮಂತು ಒಂದು ಒಳ್ಳೆ ಸಿನಿಮಾ ಬರ್ತಾಯಿದೆ ಅಂತ ಅಂದ್ಕೊಂಬಿಟ್ಟೆ. ಆಮೇಲೆ ಕರೆಕ್ಟಾಗಿ ನೋಡಿದಾಗ ಗೊತ್ತಾಯಿತು 2027ಗೆ ಅಂತ. ಸಾರಿ, ಮಿಸ್ಟೇಕ್ ಆಯಿತು. ಸೊ ಪ್ರಶಾಂತ್ ನೀಲ್ ಅವರು, ಅವರ ಸ್ಟೋರಿಗಳು ಹೀಗೆ ಇರುತ್ತೆ. ಅಂದರೆ ಹಿಂಗೂ ಇತ್ತಾ, ಈ ಥರನೂ ಹಿಂಗೂ ಹೇಳ್ಬೋದಾ ಸ್ಟೋರಿನ ಅಂತ. ಅಂದರೆ ಈ ಒಂದು ಸ್ಟೋರಿ ಲೈನ್ ಏನಿದೆ, ಅಂದರೆ ಓಪಿಯಮ್ ಅನ್ನೋ ಗಿಡ, ಆ ಗಿಡಕ್ಕೋಸ್ಕರನೇ ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟು ಹೋಗಲೇ ಇಲ್ಲ ಅನ್ನೋ ಇಂಥ ವಿಚಾರಗಳು, ಮತ್ತು ಅಫ್ಘಾನಿಸ್ತಾನ್ ಅನ್ನೋ ವಿಚಾರ, ಅಲ್ಲಿ ಬರುವಂಥ ಒಂದಷ್ಟು ಕ್ಯಾರೆಕ್ಟರ್ಗಳು, ಅಂದರೆ ವಿಲನ್ಸ್ ಆಫ್ ಅಫ್ಘಾನ್ ಟ್ರೇಡಿಂಗ್ ಕಂಪನಿ, ಅಲ್ಲೂ ಒಂದಷ್ಟು ಕ್ಯಾರೆಕ್ಟರ್ಗಳು. ಆ ಕ್ಯಾರೆಕ್ಟರ್ಗಳ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಕೂತ್ಕೊಂಡಿರುವಂಥ ರುಕ್ಮಿಣಿ ವಸಂತ್ ಅವರು ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ಮೋಸ್ಟ್ ಬ್ಯುಸಿಯೆಸ್ಟ್ ಹೀರೋಯಿನ್ ಅಂತ ಆಯಿತು ನೋಡಿ. ಹೆಂಗೆ ಹೊಟ್ಟೋದ್ರು ಮೇಲಕ್ಕೆ ಅವರು ಅಂತ. ಎನಿವೇಸ್, ಆಲ್ ದಿ ಬೆಸ್ಟ್ ರುಕ್ಮಿಣಿ ವಸಂತ್ ಅವ್ರಿಗೆ. ಅವರು ಲಾಸ್ಟಲ್ಲಿ ದ ಡೆವಿಲ್ ವಾಸ್ ಬಾರ್ನ್ ಅಂತಾರೆ. ಆವಾಗ ಜೂನಿಯರ್ ಎನ್ ಟಿ ಆರ್ ಅವ್ರನ್ನ ತೋರಿಸ್ತಾರೆ. ಅವಾಗ ಒಂದು ಡೈಲಾಗ್ಸ್ ಬರ್ತಾ ಇರುತ್ತೆ. ಡೈಲಾಗ್ಸ್ ಕೇಳೋಂಗೆ ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ಜೂನಿಯರ್ ಎನ್ ಟಿ ಆರ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ನಾನು. ಆಲ್ಮೋಸ್ಟ್ ಹಂಗೆ ಇದೆ. ಈ RRR ಅಂತ ಸಿನಿಮಾ ಬಂದಾಗ ಕಂಪ್ಲೀಟ್ ಸಿನಿಮಾಗೆ ರಾಮ್ ಶರಣ್ ಅವರು ಮತ್ತು ಜೂನಿಯರ್ ಎನ್ ಟಿ ಆರ್ ಅವರೇ ಕನ್ನಡ ಡಬ್ಬಿಂಗ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನಮ್ಗೆ ಅದೊಂದು ವಿಚಾರದಲ್ಲೇ ಆ ಸಿನಿಮಾ ಜಾಸ್ತಿ ಇಷ್ಟ ಆಗಿತ್ತು ನಮಗೆ. ಸೊ ಕನ್ನಡ ವರ್ಷನ್ ಅಂತ ಬಂದಾಗ ಜೂನಿಯರ್ ಎನ್ ಟಿ ಆರ್ ಅವ್ರು ಏನಾದರೂ ಕಂಪ್ಲೀಟಾಗಿ ಡಬ್ಬಿಂಗ್ ಕೊಟ್ಬಿಟ್ರೆ ಕನ್ನಡದವ್ರು ಇನ್ನೂ ಖುಷಿಯಾಗಿ ಸಿನಿಮಾ ನೋಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಗ್ಲಿಮ್ಸ್ ಅಂತೂ ಸಖತ್ತಾಗಿದೆ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆ್ಯಂಡ್ ಕ್ಯಾಮ್ರಾ ವರ್ಕು. ಪ್ರಶಾಂತ್ ನೀಲ್ ಅವ್ರ ಸಿನಿಮಾ ಬಗ್ಗೆ ಹಿಂಗೆಲ್ಲ ಬಿಡಿಸಿ ಹೇಳೋಷ್ಟು ಮಾತೇ ಬೇಡ ಅಂತ ಅನ್ಕೋತೀನಿ. ಎನಿವೇಸ್, ಆಲ್ ದ ಬೆಸ್ಟ್ ಟೀಮ್ ಡ್ರ್ಯಾಗನ್ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸೋಣ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಕಮೆಂಟ್ ಆಗ್ತಾಯಿರಿ ಗ್ಲಿಮ್ಸ್ನ ನೀವು ನೋಡಿದ್ರಿ ಅಂತ ಹೇಳ್ತಾ. ಟಾಟಾ ಬಾಯ್, ಸಿಗೋಣ ಮತ್ತೆ. ಟೇಕ್ ಕೇರ್.